ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹಳ್ಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಧ್ಯಾಹ್ನದ ಊಟದ ಪ್ರಿಪ್ರೇಷನ್ ವ್ಲಾಗ್ ಇದು. ಇವತ್ತು ನಾನು ಹೀರೆಕಾಯಿ ಮತ್ತು ತೊಗರಿಬೇಳೆ ಯೂಸ್ ಮಾಡಿಲ್ಲ, ಮನೆಯಲ್ಲೇ ಬೆಳೆದಿರೋಂಥ ಅವರೆಬೇಳೆ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಬಾರು, ಜೊತೆಗೆ ಬೀನ್ಸ್ ಕ್ಯಾರೆಟ್ ಪಲ್ಯ. ಇಲ್ಲಿ ನೋಡಿ ಬೀನ್ಸ್ ಮತ್ತು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ಅವರೆಬೇಳೆನ ತೊಳೆದು ಬಿಸಿನೀರ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಹೀರೆಕಾಯಿನ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಕಡೆ ಪಾತ್ರನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸಲ ಎರಡು ಕಡೆನೂ ಅಡುಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅವರೆಬೇಳೆ ಹಾಕಿದ್ದೀನಿ, ಈರುಳ್ಳಿ ಒಂದು 4-5 ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು 2 ಟೊಮೊಟೊ ಹಾಕಿದ್ದೀನಿ. ಇದು ಅವರೆಬೇಳೆ ಸಾಂಬಾರಲ್ವಾ, ಹಂಗಾಗಿ ಟೊಮೊಟೊನ 2 ಹಾಕಿದೆ. ನಾನಿಲ್ಲಿ ತುಂಬ ಮಾಡ್ತಿಲ್ಲ, ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹುಣ್ಸೆಹಣ್ಣು ಹಾಕ್ತಿಲ್ಲ, ಬರೀ ಟೊಮೊಟೊನೇ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರಲ್ವ ಹಂಗಾಗಿ. ಇನ್ನು ಇದೇ ಟೈಮಲ್ಲಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಸಹ ಇನ್ನೊಂದು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಈ ಥರ ಊಟ ಇದ್ದರೆ ನಮಗೆ ಬೇರೆ ಏನೂ ಬೇಕಾಗಲ್ಲ ಅಂತ ಅನಿಸುತ್ತೆ. ಈಗ ಕೊನೆಯಲ್ಲಿ 2 ಕಡೆ ಉಪ್ಪನ್ನ ಸೇರಿಸಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ, ಯಾಕೆಂತಂದರೆ ಬೇಳೆ ಎಲ್ಲ ಇದು ರುಚಿ ಬಿಟ್ಕೊಂಡಿರುತ್ತೆ ಉಪ್ಪು ಇವಾಗಲೇ ಹಾಕಿದ್ರೆ ಅಂತ ಹಾಕ್ತಾಯಿದ್ದೀನಿ. ಈ ಕಡೆ ಇಲ್ಲಿ ಇನ್ನು ಖಾರಕ್ಕೆ ಮತ್ತು ಪಲ್ಯಕ್ಕೆ ಒಂದೇ ಟೈಮಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು, ತೆಂಗಿನಕಾಯಿ, ಮತ್ತು ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು. ಈ ಕಡೆ ಅಷ್ಟೊತ್ತಿಗೆ ಆರಿತ್ತು, ಪಲ್ಯನೂ ಕೂಗಿತ್ತು ಕುಕ್ಕರು. ಇವಾಗ ನಾನು ಪಲ್ಯದ್ದು ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರಿತ್ತಲ್ವ, ಅದನ್ನು ಬಸ್ಕೊಳ್ತಾ ಇದ್ದೀನಿ ಈ ಕಡೆ. ಇನ್ನು ಮತ್ತು ಅನ್ನಕ್ಕೆ ರೆಡಿ ಮಾಡಿಕೊಂಡು ಸಾಂಬಾರು ಆರಲಿ ಅಂತ ನಾನು ಬಿಟ್ಬಿಟ್ಟು ಈ ಕಡೆ ಒಂದು ಸೈಡಲ್ಲಿ ಅನ್ನ ಇಟ್ಟಿದ್ದೀನಿ. ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬೀನ್ಸು ನಾನು ಹಂಗೇ ಫ್ರೈ ಮಾಡ್ತಿದ್ದೆ, ಆದರೆ ಸ್ವಲ್ಪ ಬಲ್ತಿತ್ತು ಈ ಸಲ, ಹಂಗಾಗಿ ನಾನಿಲ್ಲಿ ಈ ಥರ ಒಂದು ಸಲ ಕೂಗಿಸ್ಕೊಂಡೆ, ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಪಲ್ಯ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ರೆ ಎಳೆದಾಗಿದ್ರೆ ಹಂಗೆ ಫ್ರೈ ಮಾಡಿದ್ರೆ ಸ್ವಲ್ಪ ನೀರು ಹಾಕಿ ಆವಾಗಲೇ ಚೆನ್ನಾಗಿರೋದು. ಈ ಸ್ವಲ್ಪ ಬಲ್ತಿತ್ತಲ್ವ, ಹಂಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನು ಒಗ್ಗರಣೆ ಆಯಿತು. ಪಲ್ಯಕ್ಕೇನು ತುಂಬ ಹೊತ್ತು ನಾನೇನು ಈರುಳ್ಳಿ ಎಲ್ಲ ಬೇಯಿಸ್ಕೊಳ್ಳಲ್ಲ, ಸ್ವಲ್ಪ ಕ್ರಂಚಿಯಾಗೇ ಇದ್ರೇ ಚೆಂದ ಪಲ್ಯಕ್ಕೆ, ಹಾಗಾಗಿ ತುಂಬ ಏನು ಬೇಯಿಸ್ಕೊಳ್ತಿಲ್ಲ ಈರುಳ್ಳಿ ನಾನು. ಆ ಕಡೆ ಅನ್ನನೂ ರೆಡಿ ಆಗ್ತಿದೆ. ನಾವು ಹೆಚ್ಚಾಗಿ ಇವಾಗಿನ ಊಟದ್ದೇನಷ್ಟು ಫಾಲೋ ಮಾಡಲ್ಲ, ನಮ್ಮ ಹಳ್ಳಿ ಊಟನೇ ಫಾಲೋ ಮಾಡೋದು. ಅವರೆಬೇಳೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾವಾಗಲಾದರೂ ಒಂದು ಸಲ ತಿನ್ನೋದ್ರಲ್ಲೇನೂ ಆಗಲ್ಲ ಅಂತ ಅನಿಸುತ್ತೆ. ಇದು ಮನೆ ಬೇಳೆನೇ. ನಾನು ಬೀನ್ಸಿಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇಲ್ಲಿ ಈರುಳ್ಳಿ ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಮನೆ ಬೇಳೆನೇ ಆಗಿರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ತೊಗರಿಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಒಂದು ಸಲ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಟೇಸ್ಟ್. ಇದು ಮನೆ ಬೇಳೆ ಅಲ್ವಾ, ಅದು ಇದ್ರಲ್ಲಿ ತೊಗೊಂಬಂದಿರಲ್ಲ, ಮಿಷಿನಲ್ಲಿ ಮಾಡಿರೋದಲ್ವಲ್ಲ, ಕಲ್ಲಲ್ಲಿ ಹೊಡೆದಿರೋದು. ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಬೀನ್ಸ್ ಕ್ಯಾರೆಟ್ನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಪಲ್ಯ ಸ್ವಲ್ಪ ಬೇಗ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹತ್ಬೇಕಲ್ವಾ, ಒಗ್ಗರಣೆ ಎಲ್ಲದಕ್ಕೂ ತಾಗಬೇಕಲ್ಲ, ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಂದಿತ್ತು ಬೀನ್ಸ್ ಪಲ್ಯ. ಈ ರೀತಿ ಊರಲ್ಲಿ ನಮ್ಮಮ್ಮ ಮಾಡೋರು, ಆದರೆ ನಾವು ಹಾಗೇ ಫ್ರೈ ಮಾಡ್ತಿದ್ದೆ. ಈ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿದ್ರೆ ತುಂಬ ಕಡಿಮೆ. ಮತ್ತು ಇನ್ನು ಆ ಕಡೆ ಅನ್ನ ಕೂಗ್ತು, ಹಾಗಾಗಿ ಪಲ್ಯನೂ ಸಹ ರೆಡಿ ಆಯಿತು. ಈ ಥರ ಎಲ್ಲದು ಒಂದು ಬ್ಯಾಲೆನ್ಸ್ ಆಗಿದ್ದರೆ, ಅಂದರೆ ಒಂದು ಕಾಳು ಸಾಂಬಾರಾಗಿದ್ದರೆ ಒಂದು ತರಕಾರಿ ಪಲ್ಯ, ಇಲ್ಲ ತರಕಾರಿ ಸಾಂಬಾರಾಗಿದ್ದರೆ ಒಂದು ಕಾಳು ಪಲ್ಯ, ಎರಡೂ ಬ್ಯಾಲೆನ್ಸ್ ಆಗಿದ್ದರೆ ಏನೂ ಬೇಕಾಗಲ್ಲ ಅನಿಸುತ್ತೆ. ಟೈಮಿಗೆ ಕರೆಕ್ಟಾಗಿ ಒಂದು ಹೆಲ್ದಿ ಊಟ ತೊಗೊಂಡ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಅನಿಸುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಮಾಡೋದು ಕಷ್ಟ ಅಂತ ಅಂದ್ಕೊಳ್ತೀವಿ, ಅಂದರೆ ಇದಕ್ಕೆ ಅಭ್ಯಾಸ ಆದರೆ ನಾವು ಬಿಟ್ಟಿರೋಕ್ಕಾಗಲ್ಲ ನಮಗೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ತರಕಾರಿನೂ ತಿಂತಾರೆ, ನಮ್ಮದು ಊಟನೂ ಸಫಿಷಿಯೆಂಟ್ ಅನಿಸುತ್ತೆ. ಊಟ ಜಾಸ್ತಿ ಬೇಕನ್ನಿಸಲ್ಲ ಜೊತೇಲಿ ಪಲ್ಯ ಇದ್ದಾಗ, ರೈಸೆಲ್ಲ ಕಡಿಮೆ ತಿಂತೀವಿ ಅಂತ ಅನಿಸುತ್ತೆ. ಪಲ್ಯ ಇದ್ದಾಗಲೇ ಹೊಟ್ಟೆ ತುಂಬೋಗ್ಬಿಡುತ್ತಲ್ವ, ಹಂಗಾಗಿ ರೈಸ್ ಜಾಸ್ತಿ ಬೇಕನ್ನಿಸಲ್ಲ. ಮುದ್ದೆ ಊಟ ಮಾಡಿಬಿಟ್ಟು ಸ್ವಲ್ಪ ಅನ್ನ ತಿಂದರೂ ಸಾಕು, ಅದೇ ಅಂತ ಅನ್ನಿಸ್ತಿರುತ್ತೆ ಈ ಪಲ್ಯ ಇದ್ದಾಗ. ನೋಡಿ, ಪಲ್ಯ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ. ನೀವು ಒಂದು ಸಲ ಈ ಥರ ಬೇಕಾದರೆ ಟ್ರೈ ಮಾಡಿ. ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ಇವಾಗ ಇಲ್ಲಿ ನಾನಿಲ್ಲಿ ಸಾಂಬಾರಿಂದು ಆರಿತ್ತು. ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಸಿ ಈರುಳ್ಳಿ. ಎರಡು ಥರನೂ ಮಾಡ್ತೀವಿ ನಾವಿಲ್ಲಿ ಸಾಂಬಾರು. ಇಲ್ಲಿ ಸ್ವಲ್ಪ ಶುಂಠಿ ಸೇರಿಸ್ತಾ ಇದ್ದೀವಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಖಾರದ ಪುಡಿ. ಮತ್ತು ಇಲ್ಲಿ ಸಾಂಬಾರದ ಪುಡಿ ಅಥವಾ ಧನಿಯಾ ಪುಡಿ ಅಂತ ಅಂತೀವಲ್ಲ, ಅದು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ನಮ್ಮ ಹಳ್ಳಿ ಸೈಡಲ್ಲಿ ಈ ಥರ ಮಾಡ್ತಾರೆ. ಆ ಥರ ನಾವು ಒಗ್ಗರಣೆಲಿ ಹೀರೆಕಾಯೆಲ್ಲ ಬೇಯಿಸ್ಕೊಳ್ಳಲ್ಲ, ಈ ಥರ ಮಾಡ್ತಾರೆ. ನೀವು ಬೇಕಾದ್ರೆ ಈ ಸಲ ಒಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಟೊಮೊಟೊ, ಆ ಟೊಮೊಟೊನ ತಗೊಳ್ತಾ ಇದ್ದೀನಿ ಇದಕ್ಕೆ. ಟೊಮೊಟೊ ಅದ್ರ ಜೊತೆ ಸ್ವಲ್ಪ ಅವರೆಬೇಳೆ ಬಂದ್ರೂ ಚೆನ್ನಾಗಿರುತ್ತೆ. ಯಾಕೆಂತಂದರೆ ನಾನಿಲ್ಲಿ ಊರಲ್ಲಿ ಅಕ್ಕಿ ಕಾಳೆಲ್ಲ ಹಾಕ್ತಾರೆ, ನಾನೇನು ಹಾಕ್ತಿಲ್ಲ. ಯಾಕೆಂತಂದರೆ ಈ ಮಾಡ್ಕೊಳ್ಳೋದೇ ಸ್ವಲ್ಪ ಜನಕ್ಕಲ್ವ, ಸಾರು ಗಟ್ಟಿ ಏನು ಬೇಕಾಗಲ್ಲ ನಮಗೆ ತೀರಾ. ಹಾಗಾಗಿ ನಾನು ಇಲ್ಲೇನು ಹಾಕ್ತಿಲ್ಲ, ಸ್ವಲ್ಪ ಬೇಯಿಸಿಟ್ಕೊಂಡಿರೋಂಥ ಬೇಳೆನೇ ಹಾಕ್ತಾಯಿದ್ದೀನಿ ಅಷ್ಟೇ. ಟೊಮೊಟೊನೂ ರುಬ್ತೀವಲ್ವ, ಹಾಗಾಗಿ ಸಾಂಬಾರಿದ್ದೇ ಗಟ್ಟಿ ಆಗುತ್ತೆ. ಊರ ಕಡೆ ಮೊದಲೆಲ್ಲ ಅಕ್ಕಿ ಕಾಳು ರುಬ್ಬಿನೇ ಮಾಡ್ತಿದ್ದು, ಅದು ಒಂಥರ ಚೆನ್ನಾಗಿರೋದು. ಯಾಕೆಂದರೆ ಜನ ಜಾಸ್ತಿ ಬರೋರಲ್ವ, ಕೆಲಸಕ್ಕೂ ಪ್ರತಿದಿನ ಕೆಲಸದಲ್ಲಿ ಇದ್ದೇ ಇರೋರಲ್ವ, ಹಾಗಾಗಿ ಅವರು ಅಕ್ಕಿ ಕಾಳನ್ನ ರುಬ್ಬಿ ಮಾಡೋರು. ಅದು ಒಂಥರ ಚೆಂದ. ಇವಾಗ ಕೊನೆಯಲ್ಲಿ ನಾನಿಲ್ಲಿ ಕಾಯಿನ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿ ಈ ಕಡೆ ರುಬ್ಕೊಂಡ್ರೆ ಆಯಿತು. ನಾನು ಇಲ್ಲೇನು ತರಿಯಾಗಿ ರುಬ್ಬಿಲ್ಲ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದನ್ನು ಉಕ್ಕರಿಸ್ಕೊಂಡಿದ್ದೆ ನಾನು. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇನ್ನೇನು ಮೊದಲೇ ಎಲ್ಲ ಪಲ್ಯಕ್ಕೆ ಮತ್ತು ಸಾಂಬಾರಿಗೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನ, ಹಾಗಾಗಿ ಈಗ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ಬೇಕಾದರೆ ನೀವು ಒಂದು ಒಣಮೆಣ್ಸಿನ್ಕಾಯಿ, ಒಂದು ಬ್ಯಾಡಿಗೆ, ಒಂದು ಗುಂಡ್ನೂರು ಹಾಕ್ಬೋದು. ಖಾರದ ಪುಡಿ ಸ್ವಲ್ಪ ಮಾಡ್ಕೊಂಡಿದ್ದು ಹಳೇದು ಹಾಕ್ತಾ ಇದ್ದಾಗ ಈ ರೀತಿ ಒಗ್ಗರಣೆಗೆ ಒಂದೊಂದು ಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನು ಇವಾಗ ಸ್ವಲ್ಪ ದಿನದಿಂದ ಮಾಡ್ಕೊಂಡಿರೋದು ಖಾರದ ಪುಡಿ, ಹಂಗಾಗಿ ಏನು ಚೆನ್ನಾಗಿದೆ, ಹಂಗಾಗಿ ನಾನೇನು ಹಾಕ್ತಿಲ್ಲ. ಹಾಕಿದ್ರೆ ಒಗ್ಗರಣೆಗೆ ಒಂದು ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ, ಏನೋ ಒಂಥರ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ನಾನೇನಿಲ್ಲ ಹಾಕಿಲ್ಲ. ಒಗ್ಗರಣೆನೂ ಅಷ್ಟೇ, ಸಾಂಬಾರಿಗೂ ತೀರಾ ಏನು ನಾನು ಬೇಯಿಸಲ್ಲ. ಒಂದು ಮೀಡಿಯಮ್ ಅಂದರೆ ಕ್ರಂಚಿಯಾಗಿರುವಾಗಲೇ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇಯ್ನ್ ಈ ಥರ ಸಾಂಬಾರು ಮಾಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಖಾರನ ಚೆನ್ನಾಗಿ ಕುದಿಸ್ಬೇಕು. ಏಕೆಂದರೆ ಹಸಿ ಈರುಳ್ಳಿ ಹಾಕಿರ್ತೀವಿ ಒಂದು, ಆಮೇಲೆ ಶುಂಠಿ ಹಾಕಿರ್ತೀವಿ. ಕೆಲವರೆಲ್ಲ ಶುಂಠಿ ಸ್ಮೆಲ್ಲು ಬಂದರೆ ಊಟ ಮಾಡಲ್ಲ, ಹಂಗಾಗಿ ಖಾರನೇ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಸಾಂಬಾರಲ್ಲಿ ಖಾರ ಗಟ್ಟಿಯಾಗಿದೆ. ಸ್ವಲ್ಪ ಇದಕ್ಕೆ ಅದನ್ನು ಮಿಕ್ಸಿ ಜಾರನ್ನ ತೊಳ್ಕೊಂಡು ನೀರನ್ನ ಸೇರಿಸಿ ಈ ರೀತಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಸಾಂಬಾರು ಖಾರನ ಕುದಿಸ್ಬೇಕಾಗುತ್ತೆ. ಖಾರ ಎಷ್ಟು ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋಗುತ್ತಲ್ವ, ಆವಾಗಲೇ ಸಾಂಬಾರು ರುಚಿ ಇರೋದು. ಆಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು. ಕುಕ್ಕರ್ ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಕುಕ್ಕರ್ನ ನಾವು ಕಾಳನ್ನ ಕೂಗಿಸ್ತೀವಲ್ವ, ಅದಕ್ಕೆ ಕೂಗಿಸ್ದಾಗ ಸ್ವಲ್ಪ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ನಾನು ಇಲ್ಲಿ ಕೊನೆಯಲ್ಲಿ ಹೀರೆಕಾಯಿ ಮತ್ತು ಅವರೆಬೇಳೆದ ಮಿಶ್ರಣನ ಹಾಕ್ತಾಯಿದ್ದೀನಿ, ಕೂಗಿಸಿಟ್ಕೊಂಡಿದ್ನಲ್ಲ ಅದನ್ನು. ಕುಕ್ಕರು ಚೆನ್ನಾಗಿ ಆರಿದ ಮೇಲೆ ನಾವು ಸಾಂಬಾರು ಮಾಡಬೇಕು. ಆವಾಗ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ನನಗೆ. ಆವಾಗಲೇ ತೆಗಿಬಾರ್ದು, ಬಿಸಿದ್ದಂಗೆಲ್ಲ ಆರೋದಕ್ಕೆ ಬಿಟ್ಟುಬಿಟ್ಟು ತುಂಬ ಚೆನ್ನಾಗಿ ಆರಬೇಕು. ಆರಿದ ಮೇಲೆ ಮಾಡೋದ್ರಿಂದ ಸಾಂಬಾರಿನ ಟೇಸ್ಟು ಚೆನ್ನಾಗಾಗುತ್ತೆ. ನಾನು ನೋಡಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ, ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಮತ್ತೆ ಇದನ್ನು ಬೇಳೆ ಮಿಶ್ರಣನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಇದನ್ನು ಹಾಕ್ದಾಗ್ಲೂ ಅಕಸ್ಮಾತ್ ಹಸಿ ವಾಸನೆ ಇದ್ದರೆ ಇದನ್ನು ಕುದಿಸೋದ್ರಿಂದ ಅದು ಹಸಿ ವಾಸನೆ ಸಹ ಹೋಗುತ್ತೆ, ಚೆನ್ನಾಗಿರುತ್ತೆ ಅವರೆಬೇಳೆ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ. ಈ ಕಡೆ ಸಾಂಬಾರು ಕುದಿತಿತ್ತು, ಈ ಕಡೆ ಮುದ್ದೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಅಂದರೆ ಒಂದೇ ಟೈಮಲ್ಲೆಲ್ಲ ಆಗಬೇಕಲ್ವ, ಹಾಗಾಗಿ ಈ ಕಡೆ ಮುದ್ದೆಗೂ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾತ್ರೆಯಲ್ಲಿ ಮಾಡಲ್ಲ, ಇಬ್ಬರಿಗಲ್ವ, ಹಾಗಾಗಿ ನಾನಿಲ್ಲಿ ಬಾಣಲಿಲೇ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊಟ್ಟರೆ ಎಲ್ಲ ಒಯ್ತಾರೆ. ನಾನು ಮೊದಲು ಕೊಟ್ಟರೆಲ್ಲ ಒಯ್ದು ಮಾಡ್ತಿದ್ದೆ, 2 ಮುದ್ದೆ ಅಲ್ವಾ, ಹಂಗಾಗಿ ಕೊಟ್ಟರೆ ಏನು ಒಯ್ಯಲ್ಲ. ಹಾಗಾಗಿ ಹಂಗೇ ಸ್ವಲ್ಪ ಹಿಟ್ಟನ್ನು ಕದ್ರುಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀವಿ. ಗಂಜಿಗೆ ಮಾಡ್ತೀವಲ್ಲ ಮಕ್ಕಳಿಗೆ, ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ತೀವಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ಏನು ನಾವು ಮತ್ತೆ ಹಿಟ್ಟನ್ನ ಕಲಸಿ ಹಾಕೋಂಥ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಕುದ್ದು ಗಟ್ಟಿ ಬರುತ್ತಲ್ವ, ಗಟ್ಟಿ ಬಂದಾಗ ಹಿಟ್ಟು ಹಾಕಿದ್ರೆ ಮುದ್ದೇನು ಗಂಟು ಬರಲ್ಲ, ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಸಾಂಬಾರು ಆಯಿತು, ಎತ್ತಿಟ್ಟಿದ್ದೀನಿ. ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಯಾವಾಗಲೂ ಕಲಿಸ್ತಾನೆ ಇರಬೇಕು, ಅದು ಮೇಲೆ ಬರೋವರೆಗೂ. ಏಕೆಂತಂದರೆ ಅದು ಹಿಟ್ಟು ಹಾಕಿರ್ತೀವಲ್ವ ಮೊದಲೇ, ಅದು ಅವಾಗ ಗಂಟು ಬಂದುಬಿಡುತ್ತೆ. ಈ ರೀತಿ ನೋಡಿ ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದ್ದ ಮೇಲೆ ನಾವು ಹಿಟ್ಟು ಹಾಕಿದ್ರೆ ಏನಾಗಲ್ಲ. ಈ ಕಡೆ ಹಿಟ್ಟು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ಹಪ್ಪಳ ಮಾಡ್ಕೊಳ್ತಾ ಇದ್ದೀನಿ. ಹಪ್ಪಳ ಇದನ್ನು ಕಾಳು ಹಪ್ಪಳ, ನಮ್ಮ ಕಡೆ ಹುರುಳಿ ಕಾಳು ಅಂದರೆ ಬೇರೆ ಕಾಳುಗಳನ್ನು ಹಾಕಿರ್ತೀವಿ. ನಾವೇನು ಹುರುಳಿ ಹಪ್ಪಳ ಅಂತ ಕರೆಯಲ್ಲ ಇದಕ್ಕೆ. ಎಲ್ಲ ಕಾಳು ಹಾಕಿ ಮಾಡೋದ್ರಿಂದ ನಾವು ಕಾಳು ಹಪ್ಪಳ ಅಂತಲೇ ಕರಿತೀವಿ ನಮ್ಮೂರ ಸೈಡೆಲ್ಲ ಇದನ್ನು.
ಇವಾಗಿನ ವೆದರ್ಗೆ, ಈ ಸಾಂಬಾರಿಗೆ, ಈ ಮುದ್ದೆಗೆ ಈ ಹಪ್ಪಳ ತುಂಬಾ ತುಂಬ ಸೂಟ್ ಆಗುತ್ತೆ. ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಮಳೆಗಾಲದಲ್ಲಿ ಈ ಹಪ್ಪಳ ತಿನ್ನೋರು. ಯಾಕೆ ಅಂತಂದರೆ ಇದು ಸ್ವಲ್ಪ ಹೀಟು, ಕಾಳಿಂದೆಲ್ಲ ಹಾಕಿರ್ತೀವಲ್ವ, ಹೀಟು ಅಂದರೆ ಚಳಿ ಇದ್ದಾಗ ಸ್ವಲ್ಪ ಬಾಡಿ ಹೀಟ್ ಆಗಬೇಕಲ್ವ, ಹಂಗಾಗಿ ಈ ಕಡೆ ಮುದ್ದೆನೂ ರೆಡಿ ಆಯಿತು ನೋಡಿ. ಈ ಕಡೆ ಮುದ್ದೆ, ಸಾಂಬಾರು, ಪಲ್ಯ ಮತ್ತು ಅನ್ನ, ಹಪ್ಪಳ ಎಲ್ಲ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ವಾರದಲ್ಲಿ ಮಿಸ್ ಮಾಡಿದ್ರೆ ಒಂದು 2-3 ದಿನ ಮ್ಯಾಕ್ಸಿಮಮ್ ಮಿಸ್ ಆಗ್ಬೋದು. ಇನ್ನು ಪ್ರತಿದಿನ ನಮ್ಮ ಮನೇಲಿ ಊಟ ಇದೇ ಥರ ಇರುತ್ತೆ. ನಾವು ಮಧ್ಯಾಹ್ನನೇ ಮುದ್ದೆನ ಜಾಸ್ತಿ ಮಾಡ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.